1824 ಡಿಸೆಂಬರ್ 5ನೇ ತಾರೀಕಿಗೆ ಕಿತ್ತೂರು ಸಂಸ್ಥಾನದಲ್ಲಿ ವೀರಾವೇಶದಿಂದ ಹೋರಾಟ ಮಾಡಿದಂತ ಸಂಗೊಳ್ಳಿ ರಾಯಣ್ಣನನ್ನ ಅವತ್ತು ಇರತಕ್ಕಂತ ದೇಶದ್ರೋಹಿಗಳಾದಂತ ವೆಂಕಟರಮಣ, ಮಲ್ಲಪ್ಪ ಶೆಟ್ಟಿ, ಮಾಂತವ್ವ, ಶರಣಬಸಪ್ಪ ಈ ಮುಂತಾದ ದೇಶದ್ರೋಹಿಗಳಿಂದ ಕಿತ್ತೂರು ಸಂಸ್ಥಾನಕ್ಕೆ ಅವತ್ತು ಚಾಪ್ಲಿನ್ ಸೋಲಿಸಿ ಸಂಗೊಳ್ಳಿ ರಾಯಣ್ಣನನ್ನ ಅರೆಸ್ಟ್ ಮಾಡಿಕೊಂಡು ಧಾರವಾಡ ಜೈಲಿಗೆ ತಗೊಂಡು ಹೋಗ್ತಾರ. ಸುಮಾರು 1 ವರ್ಷ ಆ ಜೈಲಲ್ಲಿದ್ದಂತ ಸಂಗೊಳ್ಳಿ ರಾಯಣ್ಣ ಬಿಡುಗಡೆ ಆಗಿ ಬರ್ತಾನೆ. ಆಕ್ಚುಲಿ ಚರಿತ್ರೆ ಅಲ್ಲಿಂದನೇ ಶುರುವಾಗೋದು. ಒಂದ್ ನೆನಪಿಟ್ಕೊಳ್ಳಿ, ಸಂಗೊಳ್ಳಿ ರಾಯಣ್ಣ ಯಾರಿಗೊಬ್ಬ ಸೇವಕನಾದವನಲ್ಲ, ಸ್ವಾಭಿಮಾನಿ, ರಾಷ್ಟ್ರಪ್ರೇಮಿ. ಆತ ಕರ್ನಾಟಕದ ಒಂದು ಭಾಗವಾಗಿರ್ತಕ್ಕಂಥ ಕಿತ್ತೂರು ಸಂಸ್ಥಾನವನ್ನ ಬ್ರಿಟಿಷರಿಂದ ಸಂಪೂರ್ಣವಾಗಿ ವಿಮುಕ್ತಿಗೊಳಿಸಿ ಸ್ವರಾಜ್ಯವನ್ನ ಕಟ್ಟಿ ಇಡೀ ಒಂದು ಸಮುದಾಯಕ್ಕಲ್ಲ, ಸಂಪೂರ್ಣ ಎಲ್ಲಾ ಸಮುದಾಯ ಕೂಡ ಸ್ವತಂತ್ರವನ್ನ ತಂದುಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟ ಮಾಡಿದಂತ ನಿಜ ಸ್ವಾತಂತ್ರ್ಯ ವೀರ ಸಂಗೊಳ್ಳಿ ರಾಯಣ್ಣ. ಹಾಗಾಗಿ ಬರೀ ಆತನ ಯಾವುದೋ ಒಂದು ಧರ್ಮದಿಂದನೋ ಕುಲದಿಂದಲೋ ನೋಡೋದಲ್ಲ, ಆತ ಕನ್ನಡಿಗ ಅಷ್ಟಲ್ಲ, ಕರ್ನಾಟಕದ ಮನೆ ಮಗ ಮತ್ತು ಸಂಪೂರ್ಣವಾಗಿ ಕನ್ನಡಕ್ಕೆ ಮತ್ತು ಕರ್ನಾಟಕಕ್ಕೆ ಸೇರುವಂತ ವೀರ ಯೋಧನಾಗಿದ್ದ ಅನ್ನೋದು ನಾವಿಲ್ಲಿ ಗಮನಿಸಬೇಕು. ನೋಡಿ, ಆ ಬ್ಲಡ್ ಅನ್ನೋದು ಹೆಂಗಿದೆ ಅಂತಂದ್ರೆ, ಸಂಗೊಳ್ಳಿ ರಾಯಣ್ಣ ಓದಿರುವಂತ ವ್ಯಕ್ತಿ, ಒಂದು 6 ಅಡಿ ಎತ್ತರ ಇದ್ದ, ಆರಂಭದಲ್ಲಿ ಊರು ವಾಲಿಕಾರಾಗಿದ್ದ. ಒಬ್ಬ ಸಾಮಾನ್ಯ ವಾಲಿಕಾರಾದಂತ ವ್ಯಕ್ತಿ ತನ್ನ ಶೌರ್ಯ, ಸಾಹಸ, ಸ್ವಾಮಿ ನಿಷ್ಠೆಯಿಂದ ಒಂದು ಸಂಸ್ಥಾನದಲ್ಲಿ ಮುಖ್ಯ ದಳವಾಯಿಯಾಗಿ ಚೆನ್ನಮ್ಮ ರಾಣಿಯ ಕಾಸ ಅಂಗರಕ್ಷಕ ಪಡೆಯ ಮುಖ್ಯಸ್ಥನಾಗಿ ಬೆಳೆದು ನಂತರ ಇಡೀ ತನ್ನ ಜೀವನದ 6 ವರ್ಷವನ್ನ ಕಿತ್ತೂರು ಸಂಸ್ಥಾನವನ್ನ ಸ್ವತಂತ್ರಗೊಳಿಸ್ಬೇಕಂತ ಹೇಳಿ 3000 ದಂಡನ್ನ ಕಟ್ಟಿ ಅದರಲ್ಲಿ ಹಿಂದೂ, ಮುಸ್ಲಿಮು, ಕೆಳವರ್ಗ, ಮೇಲ್ವರ್ಗ ಎಲ್ಲರನ್ನ ಸೇರಿಸಿ ಲಡಾಯಿ ಮಾಡ್ತಾನಂತಂದ್ರೆ ಆತನನ್ನು ಇವತ್ತು ನೆನಪಿಟ್ಕೊಂಡಿದ್ವಿ ಅಂದ್ರೆ ಒಂದೇ ಒಂದು ಕಾರಣಕ್ಕೋಸ್ಕರ, ಆತ ಯಾವ ಒಂದು ಸ್ವಾಭಿಮಾನವನ್ನು ಬಿಟ್ಟುಕೊಡದೆ ಪ್ರಾಣವನ್ನ ಕೊಟ್ಟಿದ್ದಕ್ಕೋಸ್ಕರ, ತ್ಯಾಗ ಮಾಡಿದಕ್ಕೋಸ್ಕರ. ಇದು ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ, ಇವತ್ತು ನಾವೆಲ್ಲ ಸ್ವಾಭಿಮಾನ ಬಿಡ್ತಾ ಇದೀವಿ, ಹಣಕ್ಕೋಸ್ಕರನೋ, ಆಸ್ತಿಗೋಸ್ಕರನೋ, ಮರ್ಜಿಗೋಸ್ಕರನೋ. ಆದ್ರೆ ರಾಯಣ್ಣನ ವಂಶದಲ್ಲಿ ಹುಟ್ಟಿದಂಥವ್ರು, ರಾಯಣ್ಣನ ಕುಲದಲ್ಲಿ ಹುಟ್ಟಿದಂಥವ್ರು ಯಾವತ್ತೂ ಸ್ವಾಭಿಮಾನ ಬಿಟ್ಕೊಡ್ಬಾರ್ದು. ಎಂತ ಸಂದರ್ಭ ಬಂದ್ರು, ಪ್ರಾಣ ಹೋಗೋ ಸಂದರ್ಭ ಬಂದ್ರು ಅಂತ. ಯಾಕಂದ್ರೆ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ, ಅವರ ಮನೆತನದ ಅಜ್ಜ ರೋಗಣ್ಣವರು ಎಂಥ ಮಹಾನ್ ವ್ಯಕ್ತಿ ಆತ. 1000 ಒಂಟೆಯ ಸರ್ದಾರ್ ಅಂತ ಹೇಳಿ ವೀರಪ್ಪ ದೇಸಾಯಿಯಿಂದ ಅವತ್ತು ಬಿರುದು ತಗೊಂಡಿದ್ದ ಮತ್ತು ಆಯುರ್ವೇದ ಪಂಡಿತ ಆಗಿದ್ದ. ತಂದೆ ಭರಮಣ್ಣ ಹೆಬ್ಬುಲಿಯನ್ನ ಒಡೆದಾಕಿ 10 ಎಕರೆ ಮಾನ್ಯದೊಲೆಯನ್ನ ಮಲ್ಲಸರದ ದೇಸಾಯಿಯಿಂದ ಪಡ್ಕೊಂಡಿದ್ದ. ಅಂತಹ ಕುಲದಲ್ಲಿ ಹುಟ್ಟಿದಂತ ಕುಲ ತಿಲಕ ಅದು ಸಂಗೊಳ್ಳಿ ರಾಯಣ್ಣ. ಆತ ಮಾಡಿದಂತ ಒಂದು ಹೋರಾಟ ಇದೆಯಲ್ಲ, ಸಾಮಾನ್ಯದ್ದಲ್ಲ. ಒಂದು 2-3 ಅಷ್ಟೇ ಆತನ ಹೋರಾಟದ ಭಾಗಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಎಂತ ಸಂಘಟನಾಕಾರ ಆಗಿದ್ದ, ಓದದೆ ಇದ್ರೂ ಕೂಡ ಆತ ಜನರು ಹೆಂಗ್ ಕನ್ವಿನ್ಸ್ ಮಾಡ್ತಿದ್ದ ಅಂತ ನೋಡಿದಾಗ, ಆತ ಜೊತೆಗಾರ ಇದ್ದಂತ ಆತನ ಏನು ಗುರುಸಿದ್ದಪ್ಪ ಇರ್ಬೋದು, ಅವರಾದ ಈರಪ್ಪನವ್ರು ಇರ್ಬೋದು, ಗಂಗಾಧರ ಅಣ್ಣ ಇರ್ಬೋದು, ಚನ್ನಬಸವ ಇರ್ಬೋದು, ಹಾಗೇನಪ್ಪ ಅಂತಂದ್ರೆ ಅಮಟೂರಿನ ಬಾಳಾ ಸಾಹೇಬ್ ಇರ್ಬೋದು, ಇವರೆಲ್ಲರೂ ಎಂತ ಸಂಬಂಧ ಇತ್ತು. ಜೊತೆಗೆ ಮನೆಯಲ್ಲಿ ಹೆಂಗಿದ್ದ, ತಾಯಿ ಕೆಂಚವ್ವ ಎಂಥ ಹೆಣ್ಣು ಮಗಳಾಕಿ ನೋಡಿ. ಇವತ್ತಿನ ಕಾಲದಲ್ಲೂ ಕೂಡ ಅಂತ ತಾಯಿಯರನ್ನು ಬಯಸ್ತೀವಿ ನಾವು. ಹೇಳ್ತಾಳಕಿ, ನನಗಿಬ್ರು ಮಕ್ಕಳದರ, ಒಬ್ಬ ಸಿದ್ದಪ್ಪ, ಇನ್ನೊಬ್ಬನು ರಾಯಣ್ಣ. ಒಬ್ಬನು ಮನಿ ನೋಡಾಕ, ಇನ್ನೊಬ್ಬನು ದೇಶ ರಕ್ಷಣೆ ಮಾಡಾಕ ಅಂತ. ಇವತ್ತು ಎಷ್ಟು ಜನ ತಾಯಂದ್ರೆ ನಾವು ಬಯಸ್ತೀವಿ ಹೇಳ್ರಿ? ಎಷ್ಟು ಜನ ನಮ್ಮ ಮಕ್ಕಳಂದ್ರೆ ನಮಗ ದುಡಿಬೇಕು, ನಮಗೋಸ್ಕರ ಇರ್ಬೇಕು, ನಮಗೋಸ್ಕರ ಬದುಕಬೇಕಂತ. ಆದ್ರೆ ರಾಯಣ್ಣನ ತಾಯಿ ಹೇಳ್ತಾಳ, ತಾಯಿಗಿಂತ ತಾಯಿ ನಾಡೇ ಮುಖ್ಯ, ಅದು ನಮ್ಮನ್ನು ಬೆಳೆಸೈತಿ, ಅನ್ನ ಕೊಟ್ಟತಿ, ಅದಕ್ಕೋಸ್ಕರ ಹೋರಾಡು ಮಗ ಅಂತ ಹೇಳಿ ಬಿಟ್ಕೊಡ್ತಾಳ. ಬಹಳ ಜನ ಗೊತ್ತಿರಕ್ಕಿಲ್ಲ, ಸಂಗೊಳ್ಳಿ ರಾಯಣ್ಣ ಬೆಳವಡಿ ಕನ್ಯೆ ಮಾಡ್ಕೊಂಡಿದ್ದ, ನಿಂಗಮ್ಮ ಅನ್ನುವಂತ ಹೆಂಡತಿ ಆತನ ಹೆಂಡತಿ. ಆದ್ರೆ ಯಾವತ್ತು ಹೆಣ್ಜು ಸಂಸಾರನೇ ಮಾಡಲಿಲ್ಲ. ಯಾಕಂತಂದ್ರೆ ಇಡೀ ತನ್ನ ಬದುಕನ್ನ ಆತ ಸವಿಸಿದ್ದ ಯಾರಿಗೋಸ್ಕರ ಅಂದ್ರೆ ಸಮಾಜಕ್ಕೋಸ್ಕರ. ಕೇವಲ 24 ವರ್ಷದ ವ್ಯಕ್ತಿ ಆಗಿರ್ತಕ್ಕಂಥ ರಾಯಣ್ಣ ಇಡೀ 6-7 ವರ್ಷ ತನ್ನ ಇಡೀ ಬದುಕನ್ನು ಯಾರ ಜೊತೆ ಸವಿಸಿದ ಅಂತಂದ್ರೆ ಸಮಾಜಕ್ಕೋಸ್ಕರನೇ ಸವಿಸ್ದ ಅನ್ನೋದನ್ನು ನೋಡ್ತೀವಿ. ಆತನ ಜೊತೆ ಇರತಕ್ಕಂಥ ಗಜವೀರ ಇರಬಹುದು. ನಿಮಗಿನ್ನೂ ಗೊತ್ತಿರ್ಲಿ, ರಾಯಣ್ಣ ಎಂತ ಸಂಘಟಕ ಅಂತಂದ್ರೆ, ರಾಣಿ ವೀರಮಾಜಿ ಅಂತ ಇರ್ತಾಳೆ, ಚೆನ್ನಮ್ಮಾಜಿಯ ಸೊಸೆ. ಆಕೆ ತವ್ರ ಮನೆ ಯಾವ್ದಂದ್ರೆ ಸಿಂಗನಗುತ್ತಿ. ಅಲ್ಲಿ ಚಂದ್ರಸೇನ ಅನ್ನುವಂತ ರಾಜ ಇದ್ದ. ಆ ರಾಜನ ಹತ್ರ ಬಂದ ಕಾಸಿ ಆತ ಏನ್ ಮಾಡ್ತಾನಪ್ಪ ಅಂತಂದ್ರೆ, ತನ್ನ ಸೈನ್ಯಕ್ಕೆ ಸೈನ್ಯ ಕೊಡಿ ಅಂತ ಅಲ್ಲಿ ಕನ್ವಿನ್ಸ್ ಮಾಡ್ತಾನೆ, ಅವ್ರನ್ನ ಒಪ್ಪಿಸ್ತಾನೆ. ಹಾಗೇನಪ್ಪ ಸುರಪುರದ ದೊರೆಗಳ ಹತ್ರ ಹೋಗ್ತಾನೆ, ಅವ್ರ ಹತ್ರ ಒಪ್ಪಿಸ್ತಾನೆ. ಹೀಗೆ ಕೊನೆಯವರೆಗೂ ಕೂಡ ಆತ ಎಷ್ಟು ತಲ್ಲವಾಗಿದ್ದ ಬ್ರಿಟಿಷರಿಗೆ ಅಂದ್ರೆ, ತ್ಯಾಕ್ರೆಯನ್ನ ಕೊಂದ ಮೇಲೆ ನಂತರ ಬಂದಂತ ಚಾಪ್ಲಿನ್ ಇರ್ಬೋದು, ಬಿಸ್ಬಕ್ತ್ ಇರ್ಬೋದು, 100 ಜನ ಬ್ರಿಟಿಷ್ ಅಧಿಕಾರಿಗಳು ಆತನ ಹಿಡಿಯಕ್ಕೆ ಆಗುವುದಿಲ್ಲ. ಕೊನೆಗೆ ಮಸಲತ್ ಮಾಡಕ್ ನೋಡ್ತಾರ, ಆತನ ಒಳಗಕ್ಕೆನಕ್ ನೋಡ್ತಾರ.
ಆತನ ಮನೆಗೆ ಹೇಳಿ ಕಳಿಸ್ತಾರೆ, ನೀಗ ಏನು ಬೇಕು ಅಷ್ಟು ಕೊಡ್ತೀವಿ, ನಮ್ಮ ಜೊತೆ ಬಂದ್ಬಿಡು ಅಂತ. ಆದ್ರೆ ತಾಯಿ ಅದಕ್ಕೆ ಒಪ್ಪಂಗಿಲ್ಲ. ಇದಾ ಮಾತು ನನ್ನ ಮಗ ಕೇಳಿದ್ರೆ ನಿಮ್ಮನ್ನ ಸಣ್ಣ ಕಡಿತೇನ, ಆತ ಹುಟ್ಟಿದ್ದು ಈ ಮಣ್ಣಿಗೋಸ್ಕರ ಅನ್ನುವಂಥ ವೀರ ಮಾತನ್ನ ಯಾರು ಹೇಳ್ತಾರೆ ಅಂತಂದ್ರೆ ಈ ಕೆಂಚಮ್ಮ ಹೇಳ್ತಾಳೆ. ಇದನ್ನ ಕೇಳಿದಾಗ ನನಗೆ ಒಂದು ವಿಷಯ ನೆನಪು ಬರ್ತದ. ಇದೇ ಒಂದು ಸಮುದಾಯಕ್ಕೆ ಸೇರಿದಂಥವ್ರು ಯಾರಪ್ಪ ಅಂತಂದ್ರೆ ಶಿವಾಜಿ ಮಹಾರಾಜರು. ನಿಮ್ಗೆಲ್ಲ ಗೊತ್ತಿರ್ತದೆ ಶಿವಾಜಿ ಮಹಾರಾಜರು. ಅವರು ಕೂಡ ಈ ಒಂದು ಆಲಮತ ಸಮುದಾಯಕ್ಕೆ ಸೇರಿದಂಥವ್ರು. ಯಾಕಂದ್ರೆ ಸಾಮಾನ್ಯ ಅಲ್ಲ, ಬಹಳ ಜನ ನಾವೇನ್ ಮಾಡ್ತೀವಿ, ಶಿವಾಜಿ ಮಹಾರಾಜನ ಮಹಾರಾಷ್ಟ್ರದವ್ರು ಅನ್ಕೊಂಡಿವಿ, ಹಂಗಾಗಿ ಏನೇನೋ ಮಾತಾಡ್ತಾರೆ. ಖಂಡಿತವಾಗ್ಲೂ ಶಿವಾಜಿ ಮಹಾರಾಜವರ ಮೂಲ ಹಾವೇರಿ ಜಿಲ್ಲೆ ಸಿರಟ್ಟಿ ತಾಲೂಕು ಸೊರಟೂರ್ ಅನ್ನುವಂಥ ಗ್ರಾಮ. ಅಲ್ಲಿರ್ತಕ್ಕಂಥ ಬಿಳಿಯಪ್ಪ ಅನ್ನುವಂಥ ವ್ಯಕ್ತಿ ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಶಿಂಗಣಾಪುರದಲ್ಲಿ ಶಂಭು ಮಹಾದೇವನ ದೇವಾಲಯವನ್ನು ಕಟ್ಟಿ ಅಲ್ಲಿ ಅವರು ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಹಾಗಾಗಿ ಅವ್ರ ಕುಲದಲ್ಲಿ ಬರ್ತಕ್ಕಂಥ ಶಿವಾಜಿಯ ಅಜ್ಜ ಮಾಲೋಜಿ ಅಂದ್ರೆ ಬೇರೆ ಯಾರಲ್ಲ, ಮಲ್ಲಿಕಾರ್ಜುನ ಅಂತ ನಿಮ್ಗೆಲ್ಲ ಗೊತ್ತಿದೆ. ಆಲಮತ್ ಸಮುದಾಯದಲ್ಲಿ ಮಲ್ಲಯ್ಯ, ಮಲ್ಲಿಕಾರ್ಜುನ ಬಹಳ ಹೆಸರಿರ್ತಾವ. ಯಾಕಂದ್ರೆ ಅದು ಕುಲದೇವರು. ಅದರ ಕೇಳಿದ್ರೆ ಬಹಳ ಚಂದ ಇರ್ತಾರೆ. ನಿಮ್ಗೆಲ್ಲ ಗೊತ್ತಲ್ಲ, ಆಂಧ್ರದಲ್ಲಿ ಇರ್ತಕ್ಕಂಥ ಮಲ್ಲಯ್ಯ ಇದಾನಲ್ಲ, ಆತ ಆಲಮತ ಸಮಾಜದವ್ರದ್ದು ಅಳಿಯ ಅಂತೆ. ಬಹಳ ಮೈಲಾರಲಿಂಗ ಇರ್ಬೋದು, ಶಂಭು ಮಹಾದೇವ ಇರ್ಬೋದು, ಇವರೆಲ್ಲರೂ ಕೂಡ ಆಲ್ಮತ ಸಮಾಜದ ಅಳಿಯರಂತೆ. ಹಾಗಾಗಿ ಶಿವಾಜಿ ಮಹಾರಾಜರ ಮನೆದೇವರು ಕೂಡ ಅವರೇ. ನಿಮ್ಗೆಲ್ಲ ಗೊತ್ತಿದೆ, ಬಹಳ ಜನ ಇದಕ್ಕೆ ಹೋಗ್ತೀರಿ. ಮಲ್ಲಿಕಾರ್ಜುನಗ ಭ್ರಮರಾಂಬ ಅಂತ, ಭ್ರಮರಾಂಬ ದೇವಿ ಮತ್ತು ಮಲ್ಲಿಕಾರ್ಜುನ ಅಂತ ನೋಡ್ತೀರಿ. ಹೀಗೆ ಇಲ್ಲಿ ಬೀರಪ್ಪ ಇರಬಹುದು, ಮೈಲಾರ ಇರಬಹುದು, ಮಲ್ಲಿಕಾರ್ಜುನ ಇರಬಹುದು, ಈ ಎಲ್ಲ ಹೆಸರುಗಳು